ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಇಂದು ನಮ್ಮ ಸಪ್ತಸ್ವರ ಸಂಸ್ಥೆ ಪರಿಚಯಿಸುತ್ತಿರುವ ವ್ಯಕ್ತಿ ಕುಮಾರಿ ನಾಗವೇಣಿ ರಾಮಸಿದ್ದಿ, ಲಾಲ್ಗುಳಿ, ಯಲ್ಲಾಪುರ. ಒಂದಕ್ಷರ ಕಲಿಸಿದಾತನನ್ನ ಗುರು ಎನ್ನಲಾಗುವುದು. ಪ್ರತಿಯೊಬ್ಬರ ಜೀವನದಲ್ಲೂ ಶಿಕ್ಷಕರ ಪಾತ್ರ ಮಹತ್ವವಾದದ್ದು. ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಕಿಯಾಗಿ ಉತ್ತಮ ವೃತ್ತಿ ನಿಭಾಯಿಸಿದ್ದಕ್ಕಾಗಿ ಮುಖ್ಯ ಶಿಕ್ಷಕಿಯಾಗಿ ಮಾದರಿಯಾಗಿರುವ ಕುಮಾರಿ ನಾಗವೇಣಿ ಸಿದ್ದಿರವರು ದಿನಾಂಕ 7/7/1990 ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಲಾಲ್ಗುಳಿಯ ನರಸೂರು ಎಂಬ ಚಿಕ್ಕ ಗ್ರಾಮದಲ್ಲಿ ಶ್ರೀರಾಮ ಸಿದ್ದಿ ಹಾಗೂ ಶಾರದಾರವರ ಮಗಳಾಗಿ ಜನಿಸಿದರು. ದಟ್ಟ ಅರಣ್ಯದ ಮಧ್ಯೆ ಅಡಿಕೆ ಬಾಳೆ ಬೆಳೆದು ಸ್ವಾಭಿಮಾನಿಯಾಗಿ ಬದುಕಿ ಆಗಿ ಹೋದಂತಹ ಶ್ರಮಜೀವಿಯ ಮಗಳು ಇವರು. ಜೀವನದ ಹಲವಾರು ಸವಾಲುಗಳನ್ನು ಎದುರಿಸಿ ಶಿಕ್ಷಕಿಯೇ ಆಗಬೇಕೆಂದು ನಿರ್ಧರಿಸಿ ಶಿಕ್ಷಕಿಯಾದ ಛಲಗಾತಿ. ಇವರ ವಿದ್ಯಾಭ್ಯಾಸದ ಕುರಿತು ಹೇಳುವುದಾದರೆ, ನರಸೂರು ಎಂಬುದು ಯಾವುದೇ ಮೂಲ ಸೌಕರ್ಯಗಳಿಲ್ಲದ ಮಲೆನಾಡಿನ ಚಿಕ್ಕ ಹಳ್ಳಿ. ಕೇವಲ 5 ಕುಟುಂಬಗಳಿದ್ದು ಪ್ರಾಥಮಿಕ ಶಿಕ್ಷಣಕ್ಕಾಗಿ ದಟ್ಟ ಕಾಡು ದಾಟಿ 3 ಕಿಲೋಮೀಟರ್ ದೂರದಲ್ಲಿರುವ ಸಖಿಪ್ರ ಶಾಲೆ ಒಡೆಹೊಕ್ಲಿಗೆ ಕಾಲ್ನಡಿಗೆಯಲ್ಲಿ ಸಾಗಬೇಕಾದ ಅನಿವಾರ್ಯತೆ ಇವರದು. ಹಾಗೆ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನ ಊರಿನಿಂದ 6 ಕಿಲೋಮೀಟರ್ ದೂರದ ಸಹಿಪ್ರ ಶಾಲೆ ಬೀಸ್ಕೂಡ್ ಹಾಗೂ ಪ್ರೌಢ ಶಿಕ್ಷಣವನ್ನು ಸಹ ಅಲ್ಲಿಯೇ ಮುಗಿಸಿದರು. ಪದವಿ ಪೂರ್ವ ಶಿಕ್ಷಣದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರು. ತದನಂತರದಲ್ಲಿ ಡಿಎಡ್, ಬಿಎ, ಬಿಎಡ್, ಎಂಎ, ಎಂಎಡ್ ಪದವಿಯನ್ನು ಸಹ ಮುಗಿಸಿದರು. ಎಂಎಡ್ ಪದವಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಚೌಸನ್ ಶಿಕ್ಷಣ ಸಂಸ್ಥೆ ಚಿಕ್ಕೋಡಿ 2021 ಯೂನಿವರ್ಸಿಟಿಗೆ ರ್ಯಾಂಕ್ ಹೋಲ್ಡರ್ ಆದವರು. ತಂದೆಯ ಅಕಾಲಿಕ ಮರಣದ ನಂತರವೂ ಸಹ ಉನ್ನತ ಶಿಕ್ಷಣವನ್ನು ಸ್ವಂತವಾಗಿ ದುಡಿದು ಆ ಹಣದಲ್ಲಿ ಶಿಕ್ಷಣಕ್ಕಾಗಿ ಉಪಯೋಗಿಸಿದ ಛಲಗಾತಿ. ಮುಂದಿನ ದಿನಗಳಲ್ಲೂ ಸಹ ಪಿಎಚ್ಡಿ ಮಾಡುವ ಕನಸನ್ನು ಹೊತ್ತ ನಾರಿ ಇವರು. ಇವರ ವೃತ್ತಿ ಜೀವನದ ಸಾಧನೆಯನ್ನು ಹೇಳುವುದಾದರೆ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಶ್ರೀ ಬೀರಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಳೆದ 11 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. 2019-20 ಸಾಲಿನಲ್ಲಿ ಅಥಣಿ ತಾಲೂಕಿನ ಮೌನೇಶ್ವರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ವತಿಯಿಂದ ಆದರ್ಶ ಶಿಕ್ಷಕಿ ಪುರಸ್ಕಾರವನ್ನು ಪಡೆದಿರುತ್ತಾರೆ. ಶಿಕ್ಷಣ ಸಂಸ್ಥೆಯ ಪ್ರಗತಿಗಾಗಿ ಶ್ರಮಿಸಿದ ಮೌಲಿಕ ಸೇವೆಗಾಗಿ 2022 ಅಭಿನಂದನಾ ಪತ್ರ ಪುರಸ್ಕಾರವನ್ನು ಸಹ ಪಡೆದಿರುತ್ತಾರೆ. 2024-25 ಸಾಲಿನ ಓದುಗರ ಚಾವಡಿ ವಿಜಯಪುರ ಜಿಲ್ಲೆಯ ವತಿಯಿಂದ ಜಿಲ್ಲಾ ಉತ್ತಮ ಶಿಕ್ಷಕಿ ಪುರಸ್ಕಾರವನ್ನು ಸಹ ಪಡೆದಿರುತ್ತಾರೆ. ಸೇವೆಗೆ ಸೇರುವ ಮುನ್ನ ಶ್ರೀ ಬೀರಲಿಂಗೇಶ್ವರ ಕಿರಿಯ ಪ್ರಾಥಮಿಕ ಶಾಲೆ ಇದ್ದು ಇಂದು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಹೆಮ್ಮರವಾಗಿ ಬೆನಕನಹಳ್ಳಿ ಗ್ರಾಮದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಶಾಲೆಯಾಗಿ ನಿಂತಿದೆ. ಇವರು ಈ ಶಾಲೆಯ ಅವಿಭಾಜ್ಯ ಅಂಗವೆಂದೇ ಹೇಳಿದರೂ ತಪ್ಪಾಗಲಾರದು. ಮಕ್ಕಳಿಗೆ ತಮ್ಮ ಹಿಂದಿ ಪಾಠದ ಮೂಲಕ ಮೋಡಿ ಮಾಡುವ ಶಿಕ್ಷಕಿ. ರಾಯಲ್ ಎನ್ಫೀಲ್ಡ್ ಬೈಕ್ ಹೊಂದಿದ ಸಿದ್ದಿ ಬುಡಕಟ್ಟು ಸಮುದಾಯದ ಧೈರ್ಯವಂತ ಮಹಿಳೆ. ತಂದೆ ತೀರಿಕೊಂಡು 13 ವರ್ಷಗಳು ಕಳೆದವು. 14 ವರ್ಷಗಳವರೆಗೆ ತಾಯಿ ಪಾರ್ಶ್ವವಾಯು ಕಾಯಿಲೆಗೆ ಒಳಗಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಸುಖವಾಗಿ ತಮ್ಮ ತಾಯಿಯನ್ನ ನೋಡಿಕೊಳ್ಳುತ್ತಿದ್ದಾರೆ. ಜೀವನದ ಹಲವಾರು ಕಷ್ಟಗಳನ್ನ ಮೆಟ್ಟಿ ನಿಂತು ಯಾರಲ್ಲೂ ಸಹಾಯಕ್ಕೆ ಕೈಚಾಚದೆ ಸ್ವಂತ ದುಡಿದು ಸ್ವಾಭಿಮಾನಿಯಾದ ಕುಮಾರಿ ನಾಗವೇಣಿ ಸಿದ್ದಿರವರು ಎಂತಹ ಕಷ್ಟ ಬಂದರೂ ಸೋಲಬಾರದು, ಕುಗ್ಗಬಾರದು ಎಂಬುದನ್ನು ಇಂದಿನ ಯುವ ಜನತೆಗೆ ತಿಳಿಸುವ ಮೂಲಕ ತಮ್ಮ ಮಾತನ್ನು ಹೇಳುತ್ತಾರೆ. ನಾಗವೇಣಿ ಸಿದ್ದಿರವರಿಗೆ ಆ ಭಗವಂತ ಇನ್ನಷ್ಟು ಕೀರ್ತಿ, ಯಶಸ್ಸು, ಗೌರವ, ಸಂಪತ್ತು ದೊರೆಯುವಂತೆ ಮಾಡಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ. चालू बेटा कहाँ गए थे? आलू का चालू बेटा कहाँ गए थे? बैंगन की टोकरी में सो रहे थे।
बैंगन की टोकरी में सो रहे थे बैंगन की टोकरी में सो रहे थे बैंगन की टोकरी में सो रहे थे